ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಇವತ್ತು ವಿಡಿಯೋ ಮಾಡೋದೇ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಮೊಬೈಲ್ ಅಡಿಕ್ಷನ್ ಆಗಿರೋದು. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲ ವಯಸ್ಸಿನ ಮಕ್ಕಳು ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ. ನಿಮಗೆ ಗೊತ್ತಿಲ್ಲದಿರೋ ಫೀಚರ್ಸ್ಗಳು ನಿಮ್ಮ ಮಕ್ಕಳಿಗೆ ಗೊತ್ತಿರುತ್ತೆ. ಸೊ ಆದಷ್ಟು ಮಕ್ಕಳನ್ನ ಮೊಬೈಲಿಂದ ದೂರ ಇಡಿ. ಆದಷ್ಟು ಸಮಯನ ಮಕ್ಕಳೊಟ್ಟಿಗೆ ಕಳೀರಿ. ಅವ್ರ ಜೊತೆ ಆಟ ಆಡೋದಾಗಿರ್ಬೋದು, ಅವ್ರನ್ನ ಕೂರಿಸ್ಕೊಂಡು ಅವರ ಫೀಲಿಂಗ್ಸ್ನ ಇಲ್ಲ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು. ನೀವು ಪ್ರತಿ ಸಾರಿ ನಿಮ್ಮ ಮಕ್ಕಳ ಜೊತೆ ಮಾತಾಡುವಾಗ ಐ ಕಾಂಟ್ಯಾಕ್ಟಿಂದ ಮಾತಾಡಿ, ಮತ್ತು ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಪೂರ್ತಿಯಾಗಿ ನೀವು ಕೇಳಿಸ್ಕೋಬೇಕು. ಅವರಿಗೆ ಕ್ವಶನ್ ಮಾಡೋ ಅಧಿಕಾರ ಇರುತ್ತೆ. ನೀವು ಅದನ್ನು ತಡಿದೇನೆ, ಏನು ನೀನು ನನಗಿಷ್ಟು ತಲೆ ತಿಂತೀಯಾ ಆ ಥರ ಎಲ್ಲ ಹೇಳ್ದೇನೆ ಅವ್ರು ಕೇಳುವಂಥ ಪ್ರತಿಯೊಂದು ಕ್ವಶನ್ಸ್ಗೂ ನೀವು ತಾಳ್ಮೆಯಿಂದ ಉತ್ತರ ಕೊಡಿ. ಯಾಕಂತ ಹೇಳಿದ್ರೆ, ಮೊಬೈಲ್ ಯೂಸಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಅದು ನೀವು ನೋಡ್ತಾ ಇದ್ದೀರಾ, ನ್ಯೂಸಲ್ಲಿ ಕೇಳ್ತಾ ಇರ್ತೀರ. ಸೊ ಆದಷ್ಟು ನಿಮ್ಮ ಮಕ್ಕಳನ್ನ ಮೊಬೈಲಿಂದ ದೂರ ಇಟ್ಟು ಅವರಿಗೆ ಬೇಕಾದಂಥ ಎಕ್ಸ್ಟ್ರಾ ಏನು ಆ್ಯಕ್ಟಿವಿಟೀಸ್ ಇರುತ್ತೆ, ಗೇಮ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಇಲ್ಲ ಡ್ಯಾನ್ಸ್, ಮ್ಯೂಸಿಕ್ ಏನೇ ಆಗಿದ್ರು ಅವ್ರಿಗೆ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡಿ. ಸೊ ಆದಷ್ಟು ಅವ್ರಿಗೆ ಆದಷ್ಟು ಮಕ್ಕಳನ್ನ ಅವ್ರಿಗೆ ಆಟ ಸಾಮಾನು ಕೇಳಿದರೆ ಆಟ ಸಾಮಾನು ಕೊಡಿಸಿ, ಪೇಂಟಿಂಗ್ ಸಾಧ್ಯವಾದರೆ ಎಲ್ಲ ಥರದ ಪೇಂಟಿಂಗ್ಸ್ ತಂದಿಡಿ. ಸೊ ಮಕ್ಕಳಿಗೆ ವೇರಿಯಸ್ ಇಂಟ್ರೆಸ್ಟ್ ಬರೋ ಥರ ಎಲ್ಲ ಥರದ ಆ್ಯಕ್ಟಿವಿಟೀಸ್ಗೂ ಮಕ್ಕಳಿಗೆ ಅವಕಾಶ ಮಾಡಿಕೊಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಯಾಕಂತ ಹೇಳಿದ್ರೆ, ನಮ್ಮ ಫ್ಯೂಚರ್ ಜನ್ರೇಷನ್ ಮಕ್ಕಳು ಆಲ್ರೆಡಿ ಅವರು ಓದೋದ್ರಲ್ಲಿ ತುಂಬ ಹಿಂದೆ ಹೋಗ್ತಾಯಿದ್ದಾರೆ. ಕಲಿಸಿ ಆ್ಯಂಡ್ ಅವರು ಇತ್ತೀಚೆಗೆ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡೋದು ತುಂಬಾ ಕಡಿಮೆ ಆಗಿದೆ. ಅದು ನೀವೆಲ್ಲ ಕಡೆಯೂ ನೋಡಬಹುದು. ತಂದೆ ತಾಯಿಗೇ ಅವರು ಹೋಗು ಬಾ ಅಂತ ಎಲ್ಲ ಕರೀತಾರೆ. ಇನ್ನು ಟೀಚರ್ಸ್ಗೆ ಯಾವ ಥರ ಮರ್ಯಾದೆ ಕೊಡ್ತಾರೆ ಅಂತ ನೀವೇ ಯೋಚನೆ ಮಾಡಿ. ಸೊ ಆದಷ್ಟು ನಮ್ಮ ಮಕ್ಕಳನ್ನ ನಾವು ಪ್ರೊಟೆಕ್ಟಿವ್ ಆಗಿ ಬೆಳೆಸೋಣ, ರಕ್ಷಿಸೋಣ ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾಯಿದ್ದೀನಿ. ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.